ಮೂಗ ವಿಕ್ರಮನೆಲ್ಲ ಜುಳಿದಿಗೆ ಜಿಂತ ಸಭೆಯೋಳು ರಾಜನೆಂಬ ಹುಟ್ಟಿ ಇರುವುದು ಎನ್ನ ನೀನಾಳು ಏನು ಮುಗಳಿದೆ ಮೂಗ ವಿಕ್ರಮನೆಲ್ಲ ಜುಳಿದಿಗೆ ಜಿಂತ ಸಭೆಯೋಳು ರಾಜನೆಂಬ ಹುಟ್ಟಿ ಇರುವುದು ಎನ್ನ ನೀನೋಳು ಆಹಾ ಎನ್ನ ನೀನೋಳು ದೇವದಾನವರೆಲ್ಲ ಎಲ್ಲ ಕಾಲ ಕಸಲಿಲ್ಲು ಎಲ್ಲ ಕಾಲ ಕಸಲಿಲ್ಲು ಏನು ಬುಗಳಿದೆ ಮೂಢ ವಿಕ್ರಮನನ್ನ ತಿಳಿದಿಯ ಚಿಂತ ಸಭೆಯೋಳು ರಾಜನೆಂಬ ಹುಟ್ಟಿಯರಾದ ಎನ್ನ ನಿನ್ನೋಳು ಆಹಾ ಎನ್ನ ನಿನ್ನೋಳು ತುಂಬಿದ ಸಭೆಯಲ್ಲಿ ನನ್ನನ್ನು ಜರೀತಾ ಇದೆಯೋ ದುರಹಂಕಾರಿ ಶ್ರೀಮಂತರು ವಿದ್ಯಾವಂತರು ತುಂಬಿದಂತಹ ಸಭೆಯಲ್ಲಿ ನಾನಾಗಿಂದ ಆಸ್ಥಾನ ಪ್ರವೇಶ ಮಾಡಿದರು ತುಂಬಿದ ಸಭೆಯಲ್ಲಿ ನನ್ನನ್ನು ಧಿಕ್ಕರಿಸುತ್ತಾ ಇದೆಯಾ ಮದಹನ್ನ ತುಂಬಿರುವಂತ ಮದ ಎಂಬುದಾಗಿ ಅರ್ಥೈಸಿಕೊಂಡಿದ್ದೇನೆ ವಿಕ್ರಮಾದಿತ್ಯ ಕಾರ್ಯಕ್ರಮ ಹೊರಬರದಿಂದಲೂ ಸಹಾಯದಿಂದಲೂ ವಿರಾಸ ಬಲದಿಂದ ಈ ಶನಿಯನ್ನು ಜಯಿಸುವಲೆಂಬ ದುರಹಂಕಾರ ಆ ದುರಹಂಕಾರದಿಂದ ಕುಳಿತಿರುವಂತಹ ಸಭೆಯನ್ನು ಮನಿಸ್ತಾ ಇದೆಯೋ ಈಗ ನಾನಾಗಿಂದ ಆಸ್ಥಾನ ಪ್ರವೇಶ ಮಾಡಿದ್ದೆ ಈ ಎಡಪಾದವನ್ನು ಭೂಮಿಯಲ್ಲಿ ಒದಮೆ ನಿನ್ನ ಸಿಂಹಾಸನವನ್ನು ಈ ಶನಿಯ ಪಾದಕ್ಕೆ ಕಿಡಿ ಕಡೆ ಹೋದರೆ ಸೂರ್ಯ ಸುತ್ತದಲ್ಲ ತಿಳಿಯದೆ ಮಾಡಿದೇನು ಅಪರಾಧವ ತಿಳಿಯದೆ ಮಾಡಿದೇನು ತಿಳಿಯದೆ ಮಾಡಿದೇನು ಅಪರಾಧವ ತಿಳಿಯದೆ ಮಾಡಿದೇನು ಮನ್ನಿಸಿ ಕಾರ್ಯ ಎನ್ನುತ್ತ ಬೇಡಿದ ತಾನಾಗ ವಿಕ್ರಮನಾಗ ಬೇಡಿದ ತಾನಾಗ ಅರಿತೆನೋ ನಾನೀಗ ನಿನ್ನಯ ಮಹಿಮೆ ಅರಿತೆನೋ ನಾನೀಗ ಅರಿತೆನೋ ನಾನೀಗ ನಿನ್ನಯ ಮಹಿಮೆ ಅರಿತೆನೋ ನಾನೀಗ ಮನ್ನಿಸಿ ಎನ್ನುತ್ತ ಬೇಡಿದ ತಾನಾಗ ವಿಕ್ರಮನಾಗ ಬೇಡಿದ ತಾನಾಗ ತಿಳಿಯದೆ ಮಾಡಿದೆನೋ ಅಪರಾಧವ ತಿಳಿಯದೆ ಮಾಡಿದೆನೋ ಸೂರ್ಯಪುತ್ರ ಛಾಯಾನಂದರ ತಂದೆ ತಿಳಿಯದೆ ಮಾಡಿದಂತ ಅಪರಾಧವಲ್ಲ ಮುಂದೆ ಕಾಪಾಡುತ್ತದೆ ಕಾಪಾಡಿ ಪರಮಾತ್ಮ. ಓ ಸಿರಿದೇವ, ಮಾನವನಾಗಿ ಜನಿಸಿದಂತ ನಾನು ಈ ನನ್ನ ಆಸ್ಥಾನದಲ್ಲಿ ಗ್ರಹಗಳ ವಿಚಾರವನ್ನ ಕೇಳುವಾಗ 8 ಗ್ರಹಗಳಿಗೆ ನಮಸ್ಕರಿಸಿದ್ದೇನು ಸತ್ಯ. ಕೊನೆಯದಾಗಿ ನಿನ್ನ ವಿಚಾರ ಬಂದಾಗ ನೀನು ದೇವರಲ್ಲ ಅಂತ ನಾನು ಹೇಳಿದ್ದಲ್ಲ. ಕೇಳುತ್ತಾ ಇರುವಂತ ಸಂದರ್ಭ ಜನ್ಮ ಕೊಟ್ಟ ತಂದೆಯದೇ ಕಾಡಿದೆ ಎನ್ನುವ ಒಂದೇ ಒಂದು ಶನಿಯಲ್ಲಿ ದೇವತ್ವವನ್ನು ನಾನು
ಶನಿಯಲ್ಲಿ ದೇವತ್ವ ಇಲ್ಲ ಅಂತ ಹೇಳ್ಕೊಳ್ಳಿ. ಪರಮಾತ್ಮ, ನೀನು ಅಬ್ಬರಿಸಿ ಬರುವಂತಹ ಸಂದರ್ಭದಲ್ಲಿ ನಾನು ನಿನ್ನ ಪಾದ ಪೂಜೆಯನ್ನ ಮಾಡಬೇಕಿತ್ತು. ನನ್ನವರೆಲ್ಲ ಎದ್ದು ನಿಂತು ದುರಹಂಕಾರದಿಂದಲೇ ಕುಳಿತೆ. ಪರಮಾತ್ಮ, ಈಗ ನನಗೆ ಅರಿವಾಯ್ತು. ಇದು ಎಷ್ಟಾದ್ರೂ ನಾವು ಮಾನವರು, ನೀನು ಎಷ್ಟಾದ್ರೂ ಪರ್ವತ, ನಾನು ಪ್ರಪಾತ, ನೀನು ಸಿಂಧು, ನಾನು ಕೇವಲ ಒಂದು ಬಿಂದು ತಂದೆ. ಇದು ಸದಾಕಾಲ ನಿನ್ನ ಪಾದ ಸೇವೆಯನ್ನ ಮಾಡಿಕೊಂಡಿರ್ತೇನೆ. ಮಾಡಿದಂತ ಅಪರಾಧವನ್ನ ಮಂಡಿಸಿ ನನ್ನನ್ನು ಕಾಪಾಡಿ ಮಾಡಿದರು. ಯಾಕೆ ಏನೋ ರಾಜನೇ ನಿನಗೆ ಎಷ್ಟೊಂದ ಗಾರ್ವವು, ಎಷ್ಟೊಂದ ಗಾರ್ವವು, ನಿನ್ನ ಗರ್ವವ ನಾನು ನೋಡೋ ಬಿಡಿಸುವೆನೋ, ನೋಡೋ ಬಿಡಿಸುವೆನೋ. ಕೋಪಗೊಳ್ಳುತ್ತಾನ ನನ್ನ ಚಮತ್ಕಾರ ತೋರುವೆ ಇನ್ನೋ, ತೋರುವೆ ಏನೋ. ಕನ್ನಡ ಶಿಗರನು ಬರುವೆನು ಕೇಳಿನೋ, ಬರುವೆನು ಕೇಳಿನೋ ಎನ್ನುತ್ತ ಶನಿ ದೇವ ಹೇಳಿತ ಹೊರಟ, ಹೇಳಿತ ಹೊರಟ. ಎಷ್ಟೊಂದು ಗಾರ್ವವು, ನಿನ್ನ ಗರ್ವವ ನಾನು ನೋಡೋ ಬಿಡಿಸುವೆನೋ, ನೋಡೋ ಬಿಡಿಸುವೆನೋ. ಹನ್ನೆರಡನೇ ಜನ್ಮರಾಶಿ ಪ್ರವೇಶ ಮಾಡಿ ಬೇಡ ಪರಮಾತ್ಮ. ಕಂಚಿನ ಒತ್ತಡದಲ್ಲಿ ಪಂಚದ ನೀರನ್ನು ಕುಡಿಸ್ತೇವೆ. ಪಂಚಮ ಶನಿಯಲ್ಲ, ಬೇಡ ಪರಮಾತ್ಮ. ಛಾಯಾ ಸಂಭೂತನಲ್ಲ. ಯಾವ ತುಂಬಿದ ಸಮಯದಲ್ಲಿ ನನ್ನನ್ನು ಧಿಕ್ಕರಿಸಿದೆಯೋ ಅದೇ ಬಾಯಲ್ಲಿ ಈ ಶನಿಯು ಶ್ರೇಷ್ಠತೆಯನ್ನು ಹೊಂದಿಸಿಕೊಳ್ಳೋದ್ರೆ ಬೇಡ ತಂದೆ. ಛಾಯಾ ಪುತ್ರನಲ್ಲ. ಶನಿ ಎಂಬುದೇ ಸುಳ್ಳಾಗಬೇಕು. ಈಗ ಮಾನವವಾಗಿರುತ್ತ ನೀನು ಸ್ವಾನಂತೆ ವರ್ತಿಸ್ತಾ ಇದ್ದೀಯ. ಈ ತುಂಬಿದ ಸಭೆಯಲ್ಲೇ ಶಪಥವನ್ನು ಗೈಯುತ್ತೇನೆ. ತಪ್ಪಾಯ್ತಣ್ಣ. ನಿನ್ನ ಛಲ, ಓ ಪರಮಾತ್ಮ, ಫಲ, ತಪ್ಪಾಯ್ತು. ನಿನ್ನ ಫಲ, ಈ ಶನಿಯ ಛಲ ನಡೆಯಲಿ ನಮ್ಮಿಬ್ಬರ ಹೋರಾಟ.